ನನಗಂತೂ ಬಿಲ್ ಲೀಸ್ಟ್ ನೋಡ್ಬಿಟ್ಟು ತಲೆ ಫುಲ್ ಸುತ್ತದೆ. ಯಾಕಂದರೆ ನಾವು ನೆಕ್ಸ್ಟು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಟೂ ವೀಲರ್ ಎಲ್ಲ ಸೆಟಪ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ಯಾಕಂದರೆ ನಾವು ನೆಕ್ಸ್ಟು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಆಬ್ವಿಯಸ್ಲಿ ಏನೆಲ್ಲ ಬೇಕಾಗತ್ತೆ ನಮ್ಮ ಹೊಸ ಗಾಡಿಗೆ ಅನ್ನೋದನ್ನು ಇವಾಗ ಹೇಳ್ತೀನಿ. ತೆಗಿಯಪ್ಪ. ಹಾಂ, ಇದು ಆ್ಯಕ್ಚುಲಿ ಕಾರ್ ಕವರು, ಬಟ್ ಕಾರ್ ಕವರ್ನ ಇವಾಗ ತೆಗಿತಾ ಇರೋದು. ತೆಗಿರಿ. ಹಾಂ, ಇದು ನಮ್ಮ ಗಾಡಿ. ಇದಕ್ಕೆ ಈ ಗಾಡಿಗೆ ಏನೇನು ಹಾಕ್ಸ್ತಾರದು ಕಂದ ಎಲ್ಲ ಇವಾಗ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಒಂದು ಗಾಡಿ ಹೆಂಗೆಲ್ಲ ರೆಡಿ ಆಗಬೇಕು ಅದೆಲ್ಲ ಹಾಕಿಸ್ತೀವಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಾವೆಲ್ಲ ಹಾಕಿಸ್ತೀವಿ, ಎಷ್ಟಾಯಿತು ಅನ್ನೋದೆಲ್ಲ ಗೊತ್ತಾಗತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬೈಕು ಟ್ರಿಪ್ ಹೋಗೋಕ್ಕೆ ಕಾರ್ ತಗೊಂಡ್ಮೇಲೆ ಈ ಬೈಕ್ ಅಂತೂ ಓಡಿಸೇ ಇಲ್ಲ ಪಾಪ. ಅದನ್ನು ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಸುಮ್ಮನೆ. ಇದೊಂದೇ ಬೈಕ್ ಯೂಸ್ ಮಾಡ್ತಿರೋದು. ಇನ್ನೊಂದು ಆಚೆ ಒಂದೈತೆ, ಆಚೆ ಅದನ್ನು ಯೂಸ್ ಮಾಡಿಲ್ಲ. ಅದನ್ನು ನೀರು ತರಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇದನ್ನು ಟ್ರಿಪ್ ಹೋಗೋಕ್ಕೆ ಯೂಸ್ ಮಾಡ್ತೀನಿ. ಸರ್ವಿಸ್ ಮಾಡಿಸಿದ್ಮೇಲೆ ಸ್ಟಾರ್ಟೇ ಮಾಡಿಲ್ಲ. ತೆಗಿತೀನಿ. ಈ ಗಾಡೀಲಿ ಒಂದು ವೀಕ್ ಟ್ರಿಪ್ ಹೋಗ್ತೀವಿ. ಏನಪ್ಪ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಮೈಸೂರು ರೋಡಲ್ಲಿ. ಯಾವುದು? ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವೊಂದು ದೊಡ್ಡ ಶೋರೂಮಿಗೆ ಬಂದ್ವಿ. ಈ ಶೋರೂಮಲ್ಲಿ ನಮಗೆ ಟೂ ವೀಲರಿಗೆ ಬೇಕಾಗದಂತಹ ಎಲ್ಲ ಗ್ಯಾಡ್ಜೆಟ್ಸ್ ಒಂದೇ ಕಡೆ ಸಿಗುತ್ತೆ ಅಂತ ಗೊತ್ತಾಯಿತು. ಕಾಸ್ಟ್ಲಿ ಇತ್ತು, ಬಟ್ ಇಟ್ಸ್ ಓಕೆ, ಒಂದೇ ಕಡೆ ಸಿಗುತ್ತೆ ಅಂತ ಬಂದ್ವಿ. ಇದು ಫಾಗ್ ಲೈಟು 9000 ಇತ್ತು. ನಾವು 2 ನೋಡಿದ್ವಿ. 2ರಲ್ಲಿ ಯಾವ್ದು ಹಾಕ್ಸಿದ್ವಿ ಅಂತ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗತ್ತೆ. ಎಲ್ಲ ಲೈಟಿಂಗ್ಸ್ ತುಂಬ ಕಾಸ್ಟ್ಲಿ ಇತ್ತು, ಬಟ್ ವರ್ತ್ ಇಟ್ ಅಂತಲೇ ನಮಗೆ ಅನಿಸಿದ್ದು ಪರ್ಸ್ನಲಿ. ಫಾಗ್ ಲೈಟ್ ಹಾಕ್ಸ್ಬೇಕು ಅಂದರೆ ಈ ಸ್ಟ್ಯಾಂಡ್ ಕಂಪಲ್ಸರಿ ಅಂತ ಹೇಳಿದ್ರು. ಅದನ್ನೂ ಹಾಕ್ಸಿದ್ವಿ, ಅದು ಕಾಸ್ಟ್ಲಿ ಇತ್ತು. ಅದಾದಮೇಲೆ ನಾವು ನೆಕ್ಸ್ಟ್ ಹಾಕ್ಸಿದ್ದು ನಮ್ಮ ಎರಡು ಹೆಲ್ಮೆಟ್ಗೂ ಇಂಟರ್ಕಾಮ್ ಬೇಕಿತ್ತು. ಯಾಕಂದರೆ ಗಾಳಿಯಲ್ಲಿ ನಾವಿಬ್ಬರು ಮಾತಾಡೋದು ಕೇಳಿಸಲ್ಲ. ಸೊ ಅದಿದ್ರೆ ಮ್ಯೂಸಿಕ್ಕು ಕೇಳ್ಬೋದು, ಜೊತೆಗೆ ಇಬ್ಬರು ಮಾತಾಡಿಕೊಂಡು ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ನಾನು ಎಲ್ಲ ವಿಡಿಯೋ ಕಂಪ್ಲೀಟಾಗಿ ಮಾಡಿದ್ದೆ, ಬಟ್ ಈ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿರೋ ಕಾರಣ ನಾನು ವಿಡಿಯೋ ಮಾಡಾದಮೇಲೆ ಎಡಿಟಿಂಗಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೆಲ್ಮೆಟ್ ಕೂಡ ಅಲ್ಲೇ ಸಿಕ್ಕಿದ್ರಿಂದ ಇಬ್ಬರು ತಗೊಂಡ್ವಿ. ಇಬ್ಬರು ಹೆಲ್ಮೆಟ್ಗೂ ಈಚ್ 7000 ಇತ್ತು. ಹಾಗಾಗಿ ಟೋಟಲ್ 14K ಆಯಿತು. ನಾನು ಬಂದಿದ್ದು 11:30ಗೆ ಬಂದು ಅವಾಗಿಂದ ಎಲ್ಲ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಕಷ್ಟ ನನ್ನಷ್ಟ ನೋಡ್ತಾ ಇದ್ದೀನಿ. ಒಂದು ತಿಂಡಿ ತಿಂದಿಲ್ಲ, ಊಟ ತಿಂದಿಲ್ಲ, ಏನೂ ಮಾಡಿಲ್ಲ. ಬಿಲ್ ನೋಡಿಬಿಟ್ಟು ನನ್ನ ಕಂಪ್ಲೀಟ್ ತಲೆ ಸುತ್ತುತ್ತಾ ಇದೆ. ಏನು ತಿನ್ನಬೇಕು ಅಂತಲೂ ನಿಜ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಿದ್ದೀನಿ. ನೋಡಬೇಕು ಎಷ್ಟಾಗತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಎಲ್ಲ ಟಾಪ್ ಬಾಕ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಮೇ ಬಿ ನಮಗೆ ಅನ್ಸಿದ ಪ್ರಕಾರ ಒಂದು 15K ಎಬೋನೇ ಆಗ್ಬೋದು ಅಂತ ನಮ್ಮ ಡಿಸ್ಕಷನ್ ಇತ್ತು. ನಾವು ಗೆಸ್ ಮಾಡಿದ್ದು 50K ಮೇಲೆ ಆಗತ್ತೆ ಅಂತ. ಮೋರ್ ದೆನ್ ದಟ್ ಅಂತಲೇ ಹೇಳ್ತಾ ಇದ್ದೆ ನಾನು. ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ ಅಂತ. ಜೊತೆಗೆ ನನಗೆ ನಿದ್ದೆ ಕೂಡ ಆಗಿರಲಿಲ್ಲ. ನೈಟೆಲ್ಲ ನೆಟ್ಫ್ಲಿಕ್ಸ್ ಹಂಚಿಲ್ಲ ಅಂದ್ಕೊಂಡು ಮೂವಿ ನೋಡಿಕೊಂಡು ನಾವು ನಿದ್ದೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ, ಏನೂ ಇಲ್ಲ. ನನಗೆ ತಲೆನೇ ಓಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರ ಫ್ರೆಂಡ್ಸು ಕೂಡ ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಲಂಚ್ಗೆ ಹೋಗಬೇಕು, ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಎಷ್ಟೊಂದು ಜನ ಅನ್ಕೋತಾರೆ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದರೆ ಕಡಿಮೆ ಅಮೌಂಟಲ್ಲಿ ಆಗಿಬಿಡತ್ತೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಕಡಿಮೆಲಾಗಲ್ಲ ನೋಡಿ. ಜಸ್ಟ್ ಟೂ ವೀಲರ್ಗೆ ಅದು ಆಕ್ಸೆಸರೀಸ್ಗೆ ನಮಗೆ 65 ಆಯಿತು. ಇನ್ನು ರೂಮ್ಸ್ಗಳು ಬುಕ್ ಮಾಡೋದಾಗಿರ್ಬೋದು, ರೆಸಾರ್ಟ್, ಟ್ರಾವೆಲಿಂಗ್, ಪೆಟ್ರೋಲ್, ಅದಕ್ಕೆಲ್ಲ ನಾನು ಔಟ್ ಆಫ್ ಕಂಟ್ರಿನೇ ಟ್ರಿಪ್ ಹೋಗ್ಬಿಡ್ಬೋದು ಅಂತ ನಾನು
ಹೇಳ್ತಾ ಇದ್ದೆ. ಓವರ್ ಆಲ್ ಬಜೆಟ್ ಯಾವುದೇ ಕಾರಣಕ್ಕೂ ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಅಂತೂ ಇದು ಆಗ್ತಾ ಇಲ್ಲ, ತುಂಬಾ ಕಾಸ್ಟ್ಲಿ ಆಗ್ತದೆ. ಎಲ್ಲರೂ ಅನ್ಕೋತೀರಾ ಕಡಿಮೆಗೆ ಆಗ್ಬಿಡುತ್ತೆ ಟೂ ವೀಲರಲ್ಲಿ ಅಂತ, ಬಟ್ ತುಂಬ ಕಾಸ್ಟ್ಲಿ, ತುಂಬ ಖರ್ಚಾಗ್ತಾ ಇದೆ ಅಂತ ಇನ್ ಡೀಟೇಲಾಗಿ ಹೇಳ್ತಾ ಇದ್ದೆ. ಅದು ಟಾಪ್ ಬಾಕ್ಸ್ ನಾವು ಅದನ್ನೇ ಹಾಕ್ಸಿರೋದು, ಅದು ಅರೌಂಡ್ 8000 ಏನೋ ಆಯಿತು, 8000 ಆಯಿತು, 10 ರುಪೀಸ್ ಏನೋ ಕಡಿಮೆ, 8000 ಆಯಿತು. ಮತ್ತು ಬ್ಯಾಕ್ ರೆಸ್ಟ್ ಕೂಡ ಹಾಕ್ಸಿದ್ದೀವಿ, ನನಗೆ ಬ್ಯಾಕ್ ಪೇನ್ ಬರಬಾರ್ದು ಅಂತ ಅಂದ್ಬಿಟ್ಟು. ದೃಷ್ಟಿ ಆಗುತ್ತೆ. ಆಗ್ಲಿ ಪರವಾಗಿಲ್ಲ, ಕೊನೆಗೂ ಲಂಚಿಗೆ ಕರ್ಕೊಂಬಂದ್ರಲ್ಲ ಅಂತ ಖುಷಿಗೆ ತೋರಿಸ್ತೀನಿ. ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅವ್ನು ಮಾತ್ರ ಚಿಕನ್ ಬಿರಿಯಾನಿ, ಎಲ್ಲ ಒಂದೇ ಅನ್ನಿಸಿದೆ ನನಗೆ ಯಾಕೋ. ಚೆನ್ನಾಗಿದೆಯಾ? ನಾನು ಫಸ್ಟು ರೈಡಿಂಗ್ ಜಾಕೆಟ್ನ ಟ್ರಯಲ್ ಮಾಡಿದೆ. ಇದು ಬ್ರ್ಯಾಂಡ್ ಯಾವುದು ಅಂತ ನಂಗೆ ಮರ್ತೋಗ್ಬಿಟ್ಟಿದೆ, ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕಾದರೆ. ಇದು ಬಂದುಬಿಟ್ಟು ಅರೌಂಡ್ 10,000 ಅಂತ ಹೇಳಿದ್ರು, ಬಟ್ ನಾನು ಇದನ್ನು ಸೆಲೆಕ್ಟ್ ಮಾಡಿಲ್ಲ, ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು. ಅಲ್ಲಿ ನೋಡಿ. ನಾನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದು ಈ ರೈಡಿಂಗ್ ಜಾಕೆಟ್. ಇದು ಅರೌಂಡ್ 9000 ಆಯಿತು, ಬಟ್ ನನಗೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಯಿತು. ನನ್ನ ಹಸ್ಬೆಂಡ್ ಇಬ್ಬರಿಗೂ ಸೇಮ್ ಕಲರ್ಲಿ ಅಂತ ಫಸ್ಟ್ ಅವರು ರೆಡ್ ಕಲರ್ ಸೆಲೆಕ್ಟ್ ಮಾಡಿದರು, ಬಟ್ ಆಮೇಲೆ ನಾನು ಬ್ಲ್ಯಾಕ್ ಚೂಸ್ ಮಾಡಿದೆ ಅಂತ ಅವರು ಕೂಡ ಬ್ಲ್ಯಾಕೇ ಚೂಸ್ ಮಾಡಿದ್ರು, ಯಾಕಂದರೆ ನಮ್ಮದು ಟೂ ವೀಲರು ಸೇಮ್ ಕಲರ್ ಇದೆ, ಸೊ ಪರ್ಫೆಕ್ಟ್ ಅಂತ. ಕರೆಕ್ಟಾಗಿದೆ, ಲೆನ್ಸ್ ಸ್ವಲ್ಪ ಉದ್ದ ಅನ್ಸುತ್ತೆ. ಲೈಟ್ ಈಸ್ ರೆಡಿ. ದೊಡ್ಡದು ಲೈಟು ಹಾಕೊಳ್ಳೋದು. ಇಲ್ಲಿ ಪಿಕ್ಚರ್ ವೈಟು ಟಾಪ್ ಬಾಕ್ಸ್ ಕಂದ ಇದು ಲಾಕ್ ಆಗಿದೆಯಾ? ಲಾಕ್ ಆಗಿದೆ. ಹತ್ತು ಕೂತ್ಕೊಂಡು ನೋಡು, ಹಿಡ್ಕೊಳ್ಳೋ ಭದ್ರಾಗಿ. ಮೋಟೆ ಎತ್ತವಳೆ. ಅಯ್ಯೇ ಅಯ್ಯೇ ಹೊರ್ಕೋ ಹಿಂದಕ್ಕೆ. ಹಾಂ ಬಾಕ್ಸ್ ಇಸ್ ರೆಡಿ. ಟೋಟಲ್ ಬಿಲ್ ಎಷ್ಟು? ಟೋಟಲ್ ಬಿಲ್ 64,000. 64. ಓಕೆ. ಇಷ್ಟು ಇಟ್ಕೊಳ್ಳಪ್ಪ. ಎಸ್. ಒಂದು ಬ್ಯಾಗು, ಎರಡು ಬ್ಯಾಗು, 3 ಬ್ಯಾಗು. ಇಂದ ಟ್ರಿಪ್ಪಲ್ಲಿ ತೋರಿಸ್ತೀನಿ ಏನೇ ತಗೊಂಡಿದ್ದೀವಿ ಅಂತ. ಟ್ರಿಪ್ಪಲ್ಲಿ ತೋರಿಸ್ತೀನಿ. ತಗೊಂಡಿದ್ದು ನಾನು. ಇಲ್ಲ, ನಾನು ಪ್ರಮೋಷನ್ ಮಾಡಲ್ಲ. ಕಟ್ಟು ನಾನು ಅದೇ ಇದೇನು ಪ್ರಮೋಷನ್ ಅಲ್ಲ, ಸುಮ್ಮನಿರೇ. ಕಾಸು ಕೊಟ್ಟು ಬಿಲ್ ಆಗಿರೋದು ತೋರಿಸಿದ್ದೀನಿ. ಫ್ರೀ ಪ್ರಮೋಷನ್. ಡಿಸ್ಕೌಂಟ್ ಮಾಡಿದ್ರೆ ಡಿಸ್ಕೌಂಟ್ ಮಾಡಿಲ್ಲ. ಎಲ್ಲ ನನ್ನ ಕ್ಯಾಬಲ್ಲಿ ಎತ್ಕೊಂಡು ಹೋಗು, ಹಾಂ, ನಾನು ಬರ್ತೀನಿ.